ಪಹಲ್ಗಾಮ್ ನರಮೇಧದ ಬಗ್ಗೆ ಸದ್ಯ ಎನ್ಐಎ ತನಿಖೆಗಿಳಿದಿದೆ. ಭರತ್ ಭೂಷಣ್ ಮನೆಗೆ ಎನ್ಐಎ ಟೀಮ್ ಬಂದು ಹೋಗಿದೆ. ಶುಕ್ರವಾರ ಬೆಳಗ್ಗೆ 7 ಗಂಟೆಗೆ ಬಂದು ಒಂದಷ್ಟು ಮಾಹಿತಿ ತಗೊಂಡು ಹೋಗಿದ್ದಾರೆ. ಭರತ್ ಭೂಷಣ್ರ ಪತ್ನಿಯನ್ನ ಕೂಡ ಎನ್ಐಎ ವಿಚಾರಣೆ ನಡೆಸಿದೆ. ಸುಮಾರು 8 ಗಂಟೆಗಳ ಕಾಲ ವಿಚಾರಣೆ ನಡೆಸಿ ಮಾಹಿತಿಯನ್ನ ಸಂಗ್ರಹಿಸಲಾಗಿದೆ. ಟ್ರಿಪ್ ಹೋಗಿದ್ದು ಯಾವಾಗ, ಘಟನೆ ವೇಳೆ ಆಗಿದ್ದೇನು, ದಾಳಿ ನಡೆದ ಸಂದರ್ಭದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಎನ್ಐಎ ಟೀಮ್ ಕಲೆ ಹಾಕಿದೆ. ಬೆಂಗಳೂರಿನ ಮತ್ತಿಕೆರೆಯ ಭರತ್ ಭೂಷಣ್ ಅವರ ನಿವಾಸಕ್ಕೂ ಕೂಡ ಎನ್ಐಎ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟು ಅವರ ಪತ್ನಿಯನ್ನ ಒಂದಷ್ಟು ಮಾತಾಡಿಸಿದ್ದಾರೆ. ಪ್ರಶ್ನೆಗಳನ್ನು ಕೇಳಿ ಉತ್ತರ ತಗೊಂಡಿದ್ದಾರೆ. ಸಂಪೂರ್ಣ ಅವ್ರಿಗೆ ಏನೆಲ್ಲ ಮಾಹಿತಿ ಬೇಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ಎನ್ಐಎ ಟೀಮ್ ಬಂದು ವಿಚಾರಣೆ ನಡೆಸಿರೋದು. ಆ ಫೋಟೋ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ, ಗಮನಿಸ್ತಾ ಇದ್ದೀರಾ. ಎನ್ಐಎ ಟೀಮ್ ಭರತ್ ಭೂಷಣ್ ಅವರ ಮನೆಗೆ ಆಗಮಿಸಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಅವರ ಪತ್ನಿಯಿಂದ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಂಡಿರುವಂಥದ್ದು. ಯಾವಾಗ ಹೋಗಿದ್ರಿ, ಹೊರಟಿದ್ದು ಯಾವಾಗ, ಅಲ್ಲಿ ಘಟನೆ ಏನಾಯಿತು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮೃತ ಭರತ್ ಭೂಷಣ್ ಅವರ ಪತ್ನಿಯಿಂದ ಎನ್ಐಎ ಅಧಿಕಾರಿಗಳು ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಸಾಕಷ್ಟು ಬೇರೆ ಬೇರೆ ಆಯಾಮಗಳಲ್ಲಿ ಎನ್ಐಎ ಟೀಮ್ ಈ ವಿಚಾರಣೆ ನಡೆಸ್ತಾ ಇರೋದು. ಡೀಟೇಲ್ಸ್ ಕೊಡ್ತಾರೆ ಪ್ರಜ್ವಲ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಈಗ ಮೃತ ಭರತ್ ಭೂಷಣ್ ಅವರ ಮನೆಗೆ ಎನ್ಐಎ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟಿರೋದು, ಏನೆಲ್ಲ ಮಾಹಿತಿ ಕಲೆ ಹಾಕಿದ್ದಾರೆ, ಎನ್ಐಎ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ? ಕಾಶ್ಮೀರದಲ್ಲಿ ಉಗ್ರರ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಭರತ್ ಭೂಷಣ್ ಅವರ ಮನೆಗೆ ಎನ್ಐಎ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು. ಅಂದ್ರೆ ಶುಕ್ರವಾರವೇ ಅಧಿಕಾರಿಗಳು ಇವರ ಮನೆಗೆ ಬಂದಿದ್ರು, ಅವರಿಂದ ಸಂಪೂರ್ಣವಾದಂತಹ ಒಂದು ಮಾಹಿತಿ ಪಡೆಯುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ನೀವು ಯಾವಾಗ ಕಾಶ್ಮೀರಕ್ಕೆ ಹೊರಟ್ರಿ, ಅಲ್ಲಿಗೆ ಯಾವಾಗ ತಲುಪಿದ್ರಿ, ಅದೇ ರೀತಿಯಲ್ಲಿ ನೀವು ಪಹಲ್ಗಾಮ್ಗೆ ಯಾವಾಗ ಹೋದ್ರಿ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಹಾಗೆ ಈಗಾಗಲೇ ಒಂದು ರೇಖಾಚಿತ್ರವನ್ನು ಏನು ಬಿಡುಗಡೆ ಮಾಡಿದೆ, ಆ ಒಂದು ರೇಖಾಚಿತ್ರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವರೇನ ಬಂದು ಮಾಡಿರುವಂಥದ್ದು ಅಟ್ಯಾಕ್ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಈಗಾಗಲೇ ಕಲೆ ಹಾಕಿರುವಂಥದ್ದು. ಆ ಒಂದು ರೇಖಾಚಿತ್ರವನ್ನು ತೋರಿಸಿಯೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ಇವರು ಯಾವ ರೀತಿಯಲ್ಲಿದ್ರು, ಇವರು ಯಾವ ಬಟ್ಟೆಯನ್ನು ಧರಿಸಿದ್ರು, ಇವರ ಕೈಯಲ್ಲಿದ್ದಂತಹ ಆಯುಧಗಳು ಯಾವುದು ಅಂತ ನಿಮಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತಾ, ಅವರು ಅಟ್ಯಾಕ್ ಮಾಡುವಂಥ ಸಂದರ್ಭದಲ್ಲಿ ನೀವೆಲ್ಲಿದ್ರಿ, ನಿಮ್ಮ ಮಗು ಎಲ್ಲಿತ್ತು, ಹಾಗೆ ಭರತ್ ಭೂಷಣ್ ರವರು ಎಲ್ಲಿದ್ರು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆಯನ್ನ ಮಾಡಿ ಉತ್ತರ ಪಡೆಯುವಂಥ ಒಂದು ಕೆಲಸವನ್ನ ಈಗಾಗಲೇ ಎನ್ಐಎ ಅಧಿಕಾರಿಗಳು ಮಾಡಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಈ ರೀತಿಯ ಒಂದು ಪ್ರಕರಣದಲ್ಲಿ ಸಂಪೂರ್ಣವಾದಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಪಡಿಬೇಕಾಗುತ್ತೆ. ಹಾಗೆ ಯಾವ ರೀತಿಯಲ್ಲಿ ದಾಳಿ ಆಯಿತು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಅಥವಾ ಟೆರರಿಸ್ಟ್ ಯಾರಿರ್ತಾರೆ ಅವರ ಮುಖದ ಮೇಲೆ ಯಾವುದಾದ್ರೂ ಮಾರ್ಕ್ ಇತ್ತಾ, ಅವರ ಕೈನಲ್ಲಿ ಏನಾದರೂ ಟ್ಯಾಟ್ಯೂ ಯಾವುದಾದ್ರೂ ಇತ್ತಾ, ಬೇರೆ ಏನಾದರೂ ನಿಮಗೆ ನೆನಪಿದೆಯಾ ಈ ಒಂದು ಘಟನೆ ಬಗ್ಗೆ, ಅದು ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೂಡ ಪಡೆಯುವಂಥ ಒಂದು ಕೆಲಸವನ್ನ ಮಾಡಿದ್ದಾರೆ. ದಾಳಿ ಆಗೋದಕ್ಕಿಂತ ಮುಂಚಿನ ವಾತಾವರಣ ಯಾವ ರೀತಿಯಲ್ಲಿತ್ತು, ದಾಳಿ ಆದ ನಂತರದಲ್ಲಿನ ವಾತಾವರಣ ಹೇಗಿತ್ತು, ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬಂದಂಥವ್ರು ನಿಮ್ಮ ಬಳಿ ಯಾವ ಭಾಷೆಯಲ್ಲಿ ಮಾತನಾಡಿದ್ರು, ಅವ್ರು ಯಾವ ವಿಚಾರವನ್ನು ನಿಮ್ಮ ಬಳಿಯಲ್ಲಿ ಕೇಳಿದ್ರು, ನೀವೇನಾದ್ರೂ ಅವರ ಬಳಿಯಲ್ಲಿ ಮಾತನಾಡಿದ್ರ, ಅವರು ಅಂದ್ರೆ ಭರತ್ ಭೂಷಣ್ ಅವ್ರನ್ನ ಶೂಟ್ ಮಾಡೋದಕ್ಕಿಂತ ಮುಂಚಿತವಾಗಿ ನೀವು ಅವರ ಬಳಿಯಲ್ಲಿ ಏನಾದರೂ ರಿಕ್ವೆಸ್ಟ್ ಮಾಡ್ಕೊಂಡ್ರ, ಆ ಸಂದರ್ಭದಲ್ಲಿ ಅವ್ರು ಕೊಟ್ಟಂತ ಉತ್ತರ ಏನಾದರೂ ನಿಮಗೆ ನೆನಪಿದ್ಯಾ, ಇದೆಲ್ಲದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನ ಕೇಳಿದರೆ ಅದೇ ರೀತಿ ಅದ್ರ ಬಗ್ಗೆ ಉತ್ತರವನ್ನ ಪಡೆಯುವಂತ ಒಂದು ಕೆಲಸವನ್ನ ಕೂಡ ಈಗಾಗಲೇ ಎನ್ಐಎ ಅಧಿಕಾರಿಗಳು ಮಾಡಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಈ ಒಂದು ಪ್ರಕರಣದಲ್ಲಿ ಎನ್ಐಎ ಅಧಿಕಾರಿಗಳು ಸಂಪೂರ್ಣವಾದಂತಹ ಒಂದು ತನಿಖಾ ವರದಿಯನ್ನು ಕೊಡಬೇಕಾಗುತ್ತೆ. ಹಾಗೆ ಸಂಪೂರ್ಣವಾದಂತಹ ಒಂದು ತನಿಖೆಯಲ್ಲಿ ಯಾವ್ಯಾವ ವಿಚಾರಗಳು ಸಿಮಿಲರ್ ಇದೆ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾ ಹೋಗ್ತಾರೆ. ಯಾಕೆ ಅಂದ್ರೆ ಕೇವಲ ಭರತ್ ಭೂಷಣ್ ರವರ ಪತ್ನಿ ಮಾತ್ರ ಅಲ್ಲ, ಅಲ್ಲಿ ಯಾರ್ಯಾರು ಸಾವನ್ನಪ್ಪಿದ್ರಲ್ಲ ಅವರ ಎಲ್ಲರ ಮನೆಗೂ ಕೂಡ ಎನ್ಐಎ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಬರ್ತಾರೆ. ಅವರು ಕೊಡುವಂತಹ ಒಂದು ಮಾಹಿತಿಗಳ ಆಧಾರದ ಮೇಲೆ ಮುಂದಿನ ಒಂದು ತನಿಖೆಯನ್ನು ಕೂಡ ಎನ್ಐಎ ಅಧಿಕಾರಿಗಳು ನಡೆಸ್ತಾ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಕಾಶ್ಮೀರದಲ್ಲಿ ಆದಂತಹ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿನ ಒಂದು ಭೌಗೋಳಿಕ ಚಿತ್ರಣ ಆಗಿರ್ಬೋದು, ಹಾಗೆ ಅವರು ಅಟ್ಯಾಕ್ ಮಾಡ್ಲಿಕ್ಕೆ ಯಾವ ಸ್ಥಳದಿಂದ ಬಂದ್ರು ಅನ್ನೋದಾಗಿರ್ಬೋದು, ಹಾಗೆ ಅವರು ಎಲ್ಲಿಂದ ಎಕ್ಸಿಟ್ ಆದ್ರು ಅನ್ನೋದಾಗಿರ್ಬೋದು, ಇದೆಲ್ಲದರ ಬಗ್ಗೆ ಕೂಡ ಎನ್ಐಎ ಅಧಿಕಾರಿಗಳು ಕೂಲಂಕುಷವಾಗಿ ತನಿಖೆಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಸಂತ್ರಸ್ತರ ಕುಟುಂಬಸ್ಥರ ಬಳಿಯಲ್ಲೂ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅವರು ಪ್ರತ್ಯಕ್ಷದರ್ಶಿಗಳಾಗಿರ್ತಾರೆ. ಯಾಕೆಂದ್ರೆ ಆ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಅವರು ಅಲ್ಲೇ ಇರ್ತಾರೆ. ಅಲ್ಲಿ ಯಾವ ಘಟನೆಗಳು ನಡೀತು ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೂಡ ಈಗಾಗಲೇ ಎನ್ಐಎ ಅಧಿಕಾರಿಗಳು ಪಡೆದುಕೊಂಡು ಹೋಗಿರುವಂಥದ್ದು. ಈ ಒಂದು ಪ್ರಕರಣದಲ್ಲಿ ಇನ್ನೂ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದ್ರೆ ಇಲ್ಲಿ ಆ ಉಗ್ರಗಾಮಿಗಳು ಯಾರಿದ್ದಾರೆ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೇಖಾಚಿತ್ರಗಳನ್ನ ಕೂಡ ತೋರಿಸಿದ್ದಾರಲ್ಲ, ಅವ್ರನ್ನ ಅಂದ್ರೆ ಅವ್ರು ಯಾವ ರೀತಿಯಲ್ಲಿ ಮಾತನಾಡ್ತಾ ಇದ್ರು ಅನ್ನೋದಾಗಿರ್ಬೋದು, ಹಾಗೆ ಅವರ ಉಡುಪುಗಳ ಬಗ್ಗೆ ಆಗಿರ್ಬೋದು, ಹಾಗೆ ಅವರ ಒಂದು ಅಂದ್ರೆ ಈಗ ನಾನು ಹೇಳಿದಂತೆ ಮಾರ್ಕ್ಸ್ ಆಗಿರ್ಬೋದು, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಪ್ರತಿಯೊಂದನ್ನು ಕೂಡ ಕೂಲಂಕುಷವಾಗಿ ತನಿಖೆ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಅವರ ಐಡೆಂಟಿಫಿಕೇಶನ್ ಪೆರೇಡ್ ಅಂತ ಏನ್ ಕರಿತೀವಿ ನಾವು IP ಅಂತ, ಅದನ್ನ ಕೂಡ ಇಲ್ಲಿ ಈಗಾಗಲೇ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇವರು ಕೊಡುವಂತ ಒಂದು ಮಾಹಿತಿಗಳ ಆಧಾರದ ಮೇಲೆ ಎನ್ಐಎ ಮುಂದಿನ ಒಂದು ತನಿಖೆಯನ್ನ ಕೂಡ ಮಾಡ್ತಾ ಹೋಗ್ಬೇಕಾಗುತ್ತೆ. ವಿಜಯ್, ಪ್ರಜ್ವಲ್, ಈಗ ಈ ಸಂದರ್ಭದಲ್ಲಿ ಭರತ್ ಅವರ ಪತ್ನಿ ಏನಾದರೂ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ, ಫೋಟೋ ವಿಡಿಯೋ, ಅಥವಾ ಏನು ಹಿಂದೂಗಳನ್ನ ಕೇಳಿಕೊಳ್ತಾ ಇದ್ರು ಅನ್ನೋ ವಿಚಾರಗಳೇನಿದೆ,
ಏನೇನೆಲ್ಲ ಹೇಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆಯಾ? ವಿಜಯ್, ಈಗಾಗಲೇ ಅವರ ಭರತ್ ಭೂಷಣ್ ಅವರ ಪತ್ನಿ ಕೂಡ ಅಂದ್ರೆ ಘಟನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ಎನ್ಐಎ ಅಧಿಕಾರಿಗಳಿಗೆ ನೀಡಿದ್ದಾರೆ. ಅವರು ಕೇಳಿದಂತೆ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಸ್ಪಷ್ಟವಾದಂತಹ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಅಂದ್ರೆ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಆಗಲೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಅಂದ್ರೆ ಅವರು ನಮ್ಮ ಧರ್ಮವನ್ನ ಕೇಳಿರಲಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಅದ್ರ ಬಗ್ಗೆಯೂ ಕೂಡ ಈಗಾಗಲೇ ಅದೇ ಸ್ಪಷ್ಟನೆಯನ್ನ ಮತ್ತೆ ಎನ್ಐಎ ಅಧಿಕಾರಿಗಳಿಗೂ ಕೂಡ ನೀಡಿರುವಂತದ್ದು. ಅಂದ್ರೆ ಯಾವುದೇ ಈ ರೀತಿಯ ಒಂದು ಪ್ರಕರಣದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎನ್ಐಎ ಅಧಿಕಾರಿಗಳು ಕೇಳಿದಂತೆ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಅವರು ಉತ್ತರವನ್ನ ಕೊಡಲೇಬೇಕಾಗುತ್ತೆ. ಅದೇ ರೀತಿಯಲ್ಲಿ ಅವರು ಸಮರ್ಪಕವಾದಂತಹ ಒಂದು ಉತ್ತರವನ್ನ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಯಾವುದೇ ಒಂದು ಪ್ರಕರಣಗಳಾಗಿರ್ಬೋದು, ಅಂದ್ರೆ ಅವರು ಬಂದಂತ ಒಂದು ವೇ ಆಗಿರ್ಬೋದು, ಹಾಗೆ ಅವರು ಧರಿಸಿದಂತ ಉಡುಪಿನ ಬಗ್ಗೆ ಆಗಿರ್ಬೋದು, ಹಾಗೆ ಮಾರ್ಕ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಂದ್ರೆ ಯಾವ ಮಾರ್ಕ್ ಇತ್ತು ಏನು ಅವೆಲ್ಲದ್ರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಈಗಾಗಲೇ ಎನ್ಐಎ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು. ಅಂದ್ರೆ ಆ ಕ್ಷಣದಲ್ಲಿ ಅವರು ಕೂಡ ಗಾಬರಿ ಆಗಿದ್ದಂಥವ್ರು ಪ್ರತಿಯೊಂದನ್ನು ಕೂಡ ಅಷ್ಟೊಂದು ನೀಟಾಗಿ ಅಬ್ಸರ್ವ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಗೊತ್ತಿರುವಂತಹ ವಿಚಾರವೇ. ಆದ್ರಿಂದಾಗಿ ಎನ್ಐಎ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಇವರಿಂದ ಮಾಹಿತಿಯನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೋ ಅಷ್ಟೊಂದು ಪ್ರಮಾಣದ ಮಾಹಿತಿಯನ್ನು ಪಡೆದು ಈಗಾಗಲೇ ತೆರಳಿರುವಂಥದ್ದು. ಅದ್ರ ಬಗ್ಗೆ ಕೂಡ ಈಗಾಗಲೇ ಅಂದ್ರೆ ಅವರಿಂದ ಯಾವ್ಯಾವ ಮಾಹಿತಿಯನ್ನು ತಗೊಳ್ಬಹುದು ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಗೆ ಒಂದು ಗೊತ್ತಿರುತ್ತಲ್ವ, ಆ ಎಲ್ಲ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಪಡೆದುಕೊಂಡು ಹೋಗಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.